ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನನ್ನ ಹೆಸರು ಮೇಘನಾ ಶೆಟ್ಟಿ. ನಂದಿದ್ದೆ ಫಸ್ಟ್ ವಿಡಿಯೋ ಯೂಟ್ಯೂಬಲ್ಲಿ. ಫಸ್ಟ್ ಟ್ರೈ ಮಾಡ್ತಾಯಿದ್ದೀನಿ. ನನಗೆ ಹೇಗೆ ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ಟ್ರೈ ಮಾಡಿದ್ದೀನಿ. ಏನು ಮಾಡಬೇಕು ಯೂಟ್ಯೂಬ್ ವಿಡಿಯೋ ಏನು ಮಾಡಲಿ ಅಂತ ಏನೂ ಹೊಳಿಲಿಲ್ಲ. ಹೇಗಿದ್ರು ಶುಕ್ರವಾರ ಇತ್ತಲ್ವಾ, ಸೊ ನಾನು ಟೆಂಪಲ್ಗೆ ಹೋಗ್ತಾಯಿದ್ದೆ. ಅದನ್ನೇ ಒಂದು ವಿಡಿಯೋ ಮಾಡಿ ಒಂದು ಝಲಕ್ ಹಾಕೋಣ, ಅದೊಂದು ಚಿಕ್ಕದಾಗಿ ಪುಟ್ಟದಾಗಿ ಮಾಡಿ ಹಾಕೋಣ, ಸ್ಟಾರ್ಟಿಂಗ್ ಅಲ್ವಾ, ಮಾಡಿ ಹಾಕೋಣ ಅಂದ್ಬಿಟ್ಟು ಅದನ್ನೇ ವಿಡಿಯೋ ಮಾಡಿಕೊಂಡೆ. ನಾನು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ, ನಾನು ಫ್ರೆಶ್ ಅಪ್ ಆಗಿ ಬೆಳಗ್ಗೆ ಎದ್ದು ಪೂಜೆ ಮಾಡಿ ಮನೆಗೆಲ್ಲ ಧೂಪ ಹಾಕಿ ಎಲ್ಲ ಆಯಿತು. ಇವಾಗ ಟೆಂಪಲ್ಗೆ ಹೋಗಬೇಕು. ಯಾವ ಟೆಂಪಲ್ ಅಂದರೆ ಬಂಡಿಕಾಳಮ್ಮ ಟೆಂಪಲ್. ಅದು ನನ್ನ ಫೇವ್ರೆಟ್. ನನಗೂ ಟೆಂಪಲ್ಗೆ ಏನೋ ಒಂಥರ ಬಾಂಡಿಂಗ್ ಇದೆ ಅನ್ನೋ ಥರ ಫೀಲು. ಇವಾಗ ಹೋಗೋಣ, ಲೆಟ್ಸ್ ಗೋ. ಇದು ನನ್ನ ಗಾಡಿ ನನಗೆ ಇಷ್ಟೊಂದು ದಿನ ಆಗ್ಬಿಟ್ಟಿದೆ. ನಾನು ಒರೆಸೂ ಇಲ್ಲ, ತೊಳೆದೂ ಇಲ್ಲ. ನಾನು ಇವತ್ತು ಒರೆಸೋಣ ಅಂದ್ಬಿಟ್ಟು ಏನೋ ಒಂದು ಒಳ್ಳೆ ಮೂಡಲ್ಲಿ ಒರೆಸ್ದೆ. ಈಗಿದ್ದಾಳೆ. ಇವಾಗ ಹೆಲ್ಮೆಟ್ ಹಾಕ್ಕೊಂಡು ಹೋಗಬೇಕು. ಅದು ಏನಾಯಿತು ಅಂದರೆ ಬೆಳಿಗ್ಗೆ ಸ್ಟಾರ್ಟೇ ಆಗಲಿಲ್ಲ. ಗಾಡಿ ಕಿಕ್ಕೊಡ್ದು ಸಾಕಾಯಿತು. ಆಮೇಲೆ ಸ್ಟಾರ್ಟ್ ಆದ್ಲು. ಸದ್ಯ ಸ್ಟಾರ್ಟ್ ಆಗಲಲ್ಲಪ್ಪ ಅಂದ್ಕೊಂಡು ಮುಂದಕ್ಕೆ ಹೋದೆ. ನಾನು ಟೆಂಪಲ್ಗೆ ಹೋಗಬೇಕು ಅಂದರೆ ಒಂದು 25 to 30 minutes ಆಗುತ್ತೆ. ಸರಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಹಿಂಗೆ ನಾನು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಎಲ್ಲರ ದಬಾಕೊಂತೀನಿ. ಸೊ ಟೆಂಪಲಲ್ಲಿ ಮೀಟ್ ಆಗೋಣ, ಓಕೆ? ಸದ್ಯ ಟೆಂಪಲ್ಲಿಗೆ ರೀಚ್ ಆದೆ ಗುರು. ನಾನು ಅಂದ್ಕೊಂಡು ಹೋಗಿದ್ದೆ ಫುಲ್ಲು ಕ್ಲೌಡ್ ಇರುತ್ತೆ, ಜನ ಇರ್ತಾರೆ ಅಂತ. ಆದರೆ ಅಲ್ಲಿ ಅಷ್ಟೊಂದು ಕ್ಲೌಡ್ ಇರಲಿಲ್ಲ, ಅಷ್ಟೊಂದು ಜನ ಏನು ಇರಲಿಲ್ಲ. ನಾನು ಯಾವಾಗಲೂ ಹೋಗ್ತಾ ಇದ್ದು 9:30 ಮೇಲೇನೆ. ಆದರೆ ಇವತ್ತೇನು ಬೇಗ ಹೋಗಿದ್ದೀನಿ. ಬೇಗ ಹೋಗೋಕೆ ಮನಸ್ಸಾಯಿತು, ಬೇಗ ಹೋದೆ. ದರ್ಶನ ಮಾಡ್ಬೋದಲ್ಲ ಅಂತ. ಅಲ್ಲೋದ್ರೆ ಅಭಿಷೇಕ ಆಗ್ತಾಯಿತ್ತು. ದರ್ಶನ ಮಾಡೋಕೆ ಬಿಡಲ್ಲ ಅವಾಗ. ಸರಿ ಅಂದ್ಬಿಟ್ಟು ಒಂದು ದೇವಸ್ಥಾನ ಒಂದು ರೌಂಡ್ ಹಾಕ್ಕೊಂಡು ಬಂದು ತಿರ್ಗಾ ಸ್ವಲ್ಪ ಅಲ್ಲಿ ಕಾಣಿಸುತ್ತೆ, ಅಲ್ಲಿಂದ ದರ್ಶನ ಮಾಡ್ಕೊಂಡು ಒಟ್ಟಿನಲ್ಲಿ ಮುಖ ಕಾಣಿಸ್ತಾ ಅಮ್ಮನ ದರ್ಶನ ಅಂತೂ ಆಯಿತು. ಸರಿ ಅಂದ್ಬಿಟ್ಟು ಅಲ್ಲಿಂದ ಆಚೆ ಬಂದು ಒಳ್ಳೆ ದರ್ಶನ ಆಯಿತು. ಏನೋ ಅಮ್ಮನ ದರ್ಶನ ಆದಮೇಲೆ ಏನೋ ಒಂಥರ ಖುಷಿ, ಸಂತೋಷ, ನೆಮ್ಮದಿ ಅನ್ನೋ ಥರ ಫೀಲ್ ಆಗುತ್ತೆ. ಏನೋ ಒಂಥರ ಅಮ್ಮನ ಮುಖ ನೋಡಿದ ತಕ್ಷಣ ಏನೋ ಒಂಥರ ಕಣ್ಣಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ. ಸರಿ ಬಿಡಿ ಅದ್ರ ಬಗ್ಗೆ. ನಾನು ಆಮೇಲೆ ಆಯ್ತು ಅಂದು ಬಂದೆ ನೋಡಿದ್ರೆ ಗಾಡಿ ಸ್ಟಾರ್ಟೇ ಆಗ್ತಾಯಿಲ್ಲ. ಕಿಕ್ಕೊಡ್ ಸಾಕಾಯ್ತು. ಅಲ್ಲೂ ಕೈ ಕೊಡ್ತು ನನ್ನ ಗಾಡಿ. ಆಮೇಲೆ ಸ್ಟಾರ್ಟ್ ಆಗ್ತು. ಆಮೇಲೆ ಆಫೀಸ್ ಹತ್ರ ಹೋದೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಐ ಹೋಪ್ ಸೊ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಪ್ಲೀಸ್. ಥ್ಯಾಂಕ್ ಯು.